ಎಲ್ರಿಗೂ ನಮಸ್ತೆ. ಭಾನುವಾರದ ಸ್ಪೆಷಲ್ ಇವತ್ತು ನಾವು ಚಿಕನ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ. ಸೊ 48 ದಿನಗಳ ಕಾಲ ನಾವು ಚಿಕನ್ ತಿನ್ನೋಂಗಿಲ್ಲ. ಸೊ ನಮ್ಮಪ್ಪ ಉರಿದ ಪೂರಿ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಸೊ 2 ನಿಮಿಷ ಅಲ್ವಾ ಉರಿದ ಪೂರಿ ಮಾಡೋದು ಅಂತ ಟಕ ಅಂತ ಮಾಡೋಕ್ಕೆ ಎಲ್ಲ ಐಟಮ್ಸ್ ರೆಡಿ ಮಾಡಿಕೊಂಡೆ. ನೀವು ಅಷ್ಟೇ ಮನೇಲಿ ಐಟಮ್ ಏನು ತಿನ್ನೋಕ್ಕಿಲ್ಲ ಅಂತ ಹೇಳಿದ್ರೆ ಸಂಜೆ ಹೊತ್ತು ಈ ದಿಢೀರಂತ ಆಗೋವಂಥ 2 ನಿಮಿಷದ ಸ್ನ್ಯಾಕ್ನ ನೀವು ಮಾಡ್ಕೊಬೋದು. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಕೂಡ. ಯಾವುದೇ ಆದಂಥ ಕೆಮಿಕಲ್ಸ್ ಏನಿರಲ್ಲ, ಎಣ್ಣೆ ಜಾಸ್ತಿ ತೊಗೊಳ್ಳೋದಿಲ್ಲ. ಜಸ್ಟ್ ಒಂದು 2 to 3 ಸ್ಪೂನ್ಸ್ ಎಣ್ಣೆ ಇಟ್ಕೊಂಡು ಬಾಣಲಿಲಿ ಫಸ್ಟು ನಾನು ಕಡಲೆ ಬೀಜನ ಕರ್ಕೊತೀನಿ. ಕಡಲೆ ಬೀಜನೇ ಮೇನ್, ಏಕೆಂತ ಅಂದರೆ ಕಡಲೆ ಪುರಿ ಜೊತೆ ಕಡಲೆ ಬೀಜ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆ ಬೀಜ ನೀಟಾಗೆಲ್ಲ ಅದನ್ನು ಕರ್ಕೊಂಡು ನಾನು ಸೈಡಿಗೆ ಎತ್ತಿಟ್ಕೊತೀನಿ. ಆ್ಯಂಡ್ ನಾನು ನಿಮ್ಮಲ್ಲಿ ಒಂದು ಸಪೋರ್ಟ್ ಏನು ಅಂತ ಕೇಳಿದ್ರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ. ವ್ಯೂಸ್ ಜಾಸ್ತಿ ಬಂದರೆ ನನಗೆ ಒಂದು ತುಂಬಾ ಬೆನಿಫಿಟ್ ಆಗುತ್ತೆ ಕೂಡ. ಸೊ ಕಡಲೆ ಬೀಜ ಕರ್ಕೊಂಡಾದಮೇಲೆ ಅದಕ್ಕೆ ಒಗ್ಗರಣೆಗೆ 2 ಒಣಮೆಣ್ಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಣಗಿರೋ ಅಂಥ ಕರಿಬೇವಿನ ಸೊಪ್ಪು, ಒಣಗಿರೋ ಕರಿಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಸಿ ಕರಿಬೇವಿನ ಸೊಪ್ಪಿಗಿಂತ. ಮತ್ತು ಹುರ್ಗಡ್ಲೆ, ಇವೆಲ್ಲನ ನೀಟಾಗಿ ಒಂಚೂರು ಕ್ರಿಸ್ಪಿ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಈಗ ಹುರ್ಕೊಂಡು ಒಂದು ಸ್ವಲ್ಪ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾವತ್ತಿದ್ರೂ ಉಪ್ಪನ್ನ ಕಡಿಮೆ ಆಗ್ದಾಗ ಅಡುಗೆ ಟೈಮಲ್ಲಿ ನಾವು ಅಡುಗೆ ಎಲ್ಲ ಆಗಿ ಟೇಸ್ಟ್ ನೋಡೋ ಟೈಮಲ್ಲಿ ಜಾಸ್ತಿ ಆಗಿದ್ದರೆ ಕಡಿಮೆ ಮಾಡೋಕ್ಕಾಗಲ್ಲ, ಬಟ್ ಕಡಿಮೆ ಇದ್ರೆ ನಾವು ಜಾಸ್ತಿ ಮಾಡ್ಕೊಬೋದು. ಸೊ ಉಪ್ಪು, ಖಾರದ ಪುಡಿ ಎರಡೂ ನಾನು ಸ್ವಲ್ಪನೇ ಹಾಕಿರ್ತೀನಿ, ಏಕೆಂದರೆ ಕಡಿಮೆ ಇದ್ದರೆ ಜಾಸ್ತಿ ಮಾಡ್ಕೊಬೋದು ಅಂತ. ಅರಿಶಿನ ಹಾಕಿದ್ರೆ ಹೆಲ್ತ್ಗೂ ಒಳ್ಳೆಯದು, ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಮುಗಿದು ಎಲ್ಲ ಕರೆದು ಎತ್ತಿಟ್ಕೊಂಡು ಕರೆದಿರೋ ಕಡಲೆ ಬೀಜನ ಕಡಲೆ ಪುರಿಗೆ ಹಾಕಿ, ಮತ್ತು ಆ ಒಗ್ಗರಣೆ ಏನು ಮಾಡ್ಕೊಂಡಿದೆ ಅದನ್ನು ಹಾಕಿದರೆ ಅಷ್ಟೇ ಮಿಕ್ಸ್ಚರ್. ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕಂತ ಅಂದರೆ ಉಪ್ಪು ಖಾರ 2 ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕುಲುಕಿದ್ರೆ ನಮಗೆ ಟೀ ಜೊತೆ ಮಂಡಕ್ಕಿ ಥರ ಇರೋವಂಥ ಪೂರಿ, ಮಂಡಕ್ಕಿನೇ ಅಂತಲೇ ಅಂದ್ಕೊಳ್ಳಿ, ರೆಡಿ.